ಎತ್ತಿದ ತಕ್ಷಣ ನಮಗೆ ಜವಾಬ್ದಾರಿ ಕೊಟ್ಬಿಡಲ್ಲ. MA ಓದಿದ್ದೀನಿ, MBA ಓದಿದ್ದೀನಿ, BBA ಮಾಡಿದ್ದೀನಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ತಕ್ಷಣ ಕೊಟ್ಬಿಡಲ್ಲ. ಒಬ್ಬರು ಕೆಳಗೆ ತಗೊಂಡೋಗಿ ಹಾಕ್ತಾರೆ ನಿಮ್ಮನ್ನು. ಅವರು ಏನು ಮಾಡ್ತಿರ್ತಾರೆ ಅದನ್ನು ಅವ್ರ ಜೊತೆಗೆ ಸೇರಿಕೊಂಡು ನಾವು ಕಲಿತೀವಿ, ಕಲಿತು ಅಭ್ಯಾಸ ಮಾಡ್ಕೋತೀವಿ. ಬರೀ ನೀವು ವಿಚಾರಗಳನ್ನು ಅಭ್ಯಾಸದ ಮೂಲಕವಾಗಿ ಮಾಡೋದು ಬೇರೆ, ಆ ವಿಚಾರಗಳ ಬಗ್ಗೆ ಅರಿವನ್ನು ಪಡ್ಕೊಂಡು ಅನುಭವ ರೀತಿಯಲ್ಲಿ ಅದನ್ನು ಇಂಪ್ಲಿಕೇಟ್ ಮಾಡೋದು ಬೇರೆ. ಈಗ ನನ್ನ ಹತ್ರ ಬಂದಿದ್ದೀರಿ, ರಾಜಯೋಗ ಅಭ್ಯಾಸ, ನಾನು ನಿಮಗೆ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ. ನಮ್ಮ ಅಕ್ಷಯ್ ಅವ್ರು ಕೇಳಿದ್ರು, ಏನು ಗುರುಗಳೇ ಧ್ಯಾನ ಅಂದರೆ ಏನು ಹೇಳ್ಕೊಡ್ತೀರಿ, ಯಾವುದು ಹೇಳ್ಕೊಡ್ತೀರಿ, ಅಡ್ವಾನ್ಸ್ ಆಗಿ ತಿಳ್ಕೊಳಕ್ಕೆ ಟ್ರೈ ಮಾಡಿದ್ರು. ಧ್ಯಾನ ಅನ್ನೋದು ಅಷ್ಟು ಸರಳ ಅಲ್ಲ, ಅಷ್ಟು ಈಸಿ ಅಲ್ಲ. ಆದರೆ ಧ್ಯಾನದ ಬಗ್ಗೆ ನೂರಾರು ಬುಕ್ಗಳಿದೆ, ಯಾರ್ಯಾರೋ ಬರೆದಿದ್ದಾರೆ. ಸಾಧನೆ ಮಾಡಿದ ಪ್ರತಿಯೊಂದು ವ್ಯಕ್ತಿಯು ಈ ಸಾಧನೆಗಳ ಬಗ್ಗೆ ಬರೆದಿದ್ದಾರೆ. ಒಂದೊಂದು ವ್ಯಕ್ತಿ ಒಂದೊಂದು ದಾರಿಯಲ್ಲಿ ಹೋಗಿರ್ತಾರೆ. ಒಬ್ಬೊಬ್ಬ ಗುರು ಒಂದೊಂದು ರೂಟನ್ನು ತೋರಿಸ್ಕೊಟ್ಟಿರ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಅನುಭವ. ನಿಮಗಾಗಿದ್ದೆ ನಂಗೆ ಆಗಬೇಕು ಅಂತಿಲ್ಲ. ಬಟ್ ಈ ವಿಚಾರಗಳನ್ನೆಲ್ಲ ನಾವು ಓದಿ ತಿಳ್ಕೊಂಡಾಗ ನನಗೆ ಅರಿವು ಬರುತ್ತೆ. ಅದನ್ನು ನೀವು ಇಂಪ್ಲಿಕೇಟ್ ಮಾಡುವಾಗ ಏನು ಮಾಡಬೇಕು ಮಾಡಬಾರ್ದು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಜ್ಞಾನ ತುಂಬ ತುಂಬ ಇಂಪಾರ್ಟೆಂಟು. ಆ ಜ್ಞಾನವನ್ನು ಪಡಿಬೇಕು ಅಂತಂದರೆ ಆ ಜ್ಞಾನವನ್ನು ಪಡೆಯಲು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಓದಿ ತಿಳ್ಕೋಬೇಕು. ಆಧ್ಯಾತ್ಮದ ವಿಚಾರಗಳ ಬಗ್ಗೆ ಬೇಕಷ್ಟು ಪುಸ್ತಕಗಳಿದೆ. ಎಷ್ಟು ಯೋಗಿಗಳು, ಎಷ್ಟು ಜ್ಞಾನಿಗಳು, ಆಧ್ಯಾತ್ಮ ಸಾಧನೆ ಮಾಡಿದವರು ಎಲ್ಲ ಪುಸ್ತಕ ಬರೆದಿದ್ದಾರೆ. ನನ್ನೆಲ್ಲ ಬರೀ ಅಂತಾರೆ. 6500 ವಿಡಿಯೋ ಹಾಕಿದ್ದೀನಿ, ಇನ್ನೇನು ಬುಕ್ ಬರೀಲಿ? ಯಾರು ಬುಕ್ ಓದ್ತಾರೆ? ಈಗ ಪುಸ್ತಕವಾದ ಅಭ್ಯಾಸ ಹೊರಟೋಯ್ತು. ಇಷ್ಟಗಲ ಕೈಯಲ್ಲಿ ಒಂದು ಡಬ್ಬಿ ಇಟ್ಕೊಂಡು ಎಲ್ಲ ಹೊರಳಿಸ್ತಾರೆ. ಲೋಕವೇ ಬರುತ್ತೆ ಅದರೊಳಗಡೆ. ಮೊಬೈಲಲ್ಲೂ ಬುಕ್ಕನ್ನು ಲೋಡ್ ಮಾಡಿದ್ದಾರೆ. ಅದನ್ನು ಬ್ರೌಸ್ ಮಾಡಿ ಓದಿದ್ರೆ ಕೂಡ ಸಾಕು. ಎರಡು ಬೇಕು, ನಾಲೆಡ್ಜು ಬೇಕು, ಸಾಧನೆಯೂ ಬೇಕು. ಬರೀ ಸಾಧನೆಯಿಂದ ಬೇಗ ಗುರಿ ಮುಟ್ಟಲು ಸಾಧ್ಯವಿಲ್ಲ. ನೋಡಿ, ಎಷ್ಟು ದೊಡ್ಡ ಜ್ಞಾನಿ ಆ ಪತಂಜಲಿ. ಎಷ್ಟು ಸಾಧನೆ ಮಾಡಿದರೆ 8 ಮೆಟ್ಟಿಲುಗಳನ್ನು ಕಂಡಿಡಿದು ಅದಕ್ಕೆ ಸಬ್ಸೆಕ್ಷನ್ಗಳನ್ನೆಲ್ಲ ಕೊಟ್ಟು ಇದೇ ಅರ್ಥ ಅನ್ನೋದನ್ನು ಹೇಳಿಕೊಟ್ಟು ಅದನ್ನು ಪಾಠವಾಗಿ ಮಾಡಿ ಪ್ರತಿಯೊಬ್ಬರನ್ನು ಭಗವಂತನಾಗಲು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರಾಜಯೋಗ ಅಭ್ಯಾಸ ಎಲ್ಲ ಸಂಕುಚಿತ ಮನೋಭಾವನೆ, ಎಲ್ಲ ಸ್ವಾರ್ಥ ಲೋಕ. ಅಂಥದ್ರಲ್ಲಿ ಪತಂಜಲಿ ಇದನ್ನು ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ದೇವರೇ. ಸೊ ನಾವು ನಾಲೆಡ್ಜನ್ನು ಪಡ್ಕೋಬೇಕು. ದಿನಕ್ಕೆ 1 ಗಂಟೆ ಕಾಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದ ಪುಸ್ತಕವನ್ನು ಓದಬೇಕು. ನಿಮಗೆ ಯಾವ ಗುರು ಇಷ್ಟ ಆಗ್ತಾರೆ ಆ ಗುರುವಿಗೆ ಸಂಬಂಧಪಟ್ಟಿದ್ದು ಪುಸ್ತಕಗಳು ಯಾರ್ಯಾರು ಬರೆದಿದ್ದಾರೆ ಅವುಗಳನ್ನೆಲ್ಲ ತಂದು ಸಂಗ್ರಹ ಮಾಡಿ ಮನೆಯಲ್ಲಿ ಜೋಡಿಸಿಟ್ಕೊಂಡು ದಿನಕ್ಕೆ 1 ಗಂಟೆ ಕಾಲ ಈ ಲೌಕಿಕ ಜೀವನವನ್ನು ಬಿಟ್ಬಿಟ್ಟು ತಲೆ ಬೋಳಿಸ್ಕೊಂಡು ಜುಟ್ಟಿಟ್ಕೊಂಡು ಬೊಟ್ಟಿಟ್ಕೊಂಡು ಎಲ್ಲೋ ಹಿಮಾಲಯ ಬೆಟ್ಟದಲ್ಲಿ ಕೋಪೇರ ಕಟ್ಕೊಂಡು ಇಲ್ಲ. ನೀವು ಕೆಲಸಕ್ಕೆ ಹೋಗ್ತೀರಾ, ಕೆಲಸಕ್ಕೆ ಹೋಗಿ. ಮದುವೆ ಮಾಡ್ಕೊಂಡಿದ್ದೀರಾ, ಮಕ್ಕಳ ಜೊತೆಗಿರಿ, ಹೆಂಡತಿ ಜೊತೆಗಿರಿ, ಸಂಸಾರದ ಜೊತೆಗಿರಿ. ನೀವು ದಿನ 1 ಗಂಟೆ ಕಾಲ ಆಧ್ಯಾತ್ಮದ ಅರಿವನ್ನು ಬೆಳೆಸ್ಕೊಳ್ಳೋ ಪುಸ್ತಕಗಳನ್ನು ಓದಕ್ಕೆ ಶುರು ಮಾಡಿದಾಗ ನಿಮ್ಮಲ್ಲಿ ಪರಿವರ್ತನೆ ಶುರು ಆಗುತ್ತೆ. ಪುಸ್ತಕವೇ ಗುರು. ಆದರೆ ಪುಸ್ತಕವನ್ನು ನೋಡಿ ಸಾಧನೆ ಮಾಡಬಾರ್ದು. ಪುಸ್ತಕದಲ್ಲಿ ಪಡ್ಕೊಂಡಿದ್ದ ಅರಿವನ್ನು ಒಬ್ಬ ಗುರು ಮೂಲಕವಾಗಿ ಪಡಿಬೇಕು. ಆ ಗುರು ಮೊದಲನೇ ದಿವಸದಿಂದ 8 ವರ್ಷ ಸಾಧನೆ ಮಾಡಿದ್ದಾರೆ. ಬಿದ್ದಿರ್ತಾರೆ. ಅಂಥದ್ರ ಪಾಠವನ್ನು ಕಲಿಬೇಕು ನಾವು. ಪುಸ್ತಕ, ಪಾಠ ಕಲಿಯಿರಿ, ಎರಡನ್ನೂ ಪ್ರಾಕ್ಟಿಕಲ್ ಆಗಿ ನೀವು ಅಪ್ಲೈ ಮಾಡಿದಾಗ ಮಾತ್ರ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ. ಗುರುವೂ ಬೇಕು, ಬುಕ್ಕೂ ಬೇಕು.
ಅದಕ್ಕೆ ಪುಸ್ತಕ ನೋಡಿ ಸಾಧನೆ ಮಾಡಬಾರ್ದು, ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಸಾಧನೆ ಮಾಡಬಾರ್ದು, PDF ಫೈಲ್ಗಳನ್ನು ನೋಡಿ ಸಾಧನೆ ಮಾಡಬಾರ್ದು. ಆದರೆ PDF ಫೈಲೂ ಬೇಕು, ಯೂಟ್ಯೂಬ್ ವಿಡಿಯೋನೂ ಬೇಕು, ಪುಸ್ತಕವೂ ಬೇಕು. ಆ ಸ್ವಾಧ್ಯಾಯ ನಿಮ್ಮನ್ನು ಎನ್ಲೈಟನ್ ಮಾಡುತ್ತೆ, ಸರಿ ತಪ್ಪುಗಳನ್ನು ನಿಮಗೆ ತೋರಿಸಿಕೊಡುತ್ತೆ, ನಿಮ್ಮ ಡೌಟ್ಗಳಿಗೆ ಪರಿಹಾರ ಅದು.